ರಾಜಕೀಯವಾಗಿ ಆಕ್ಟಿವ್ ಆಗಿದ್ದೀರಿ, ವೈಫಲ್ಯಗಳನ್ನು ಕಾಣ್ತಿದ್ದೀರಿ. ಯಾವುದು ಸೋತ ಮೇಲೆ ಗೆಲ್ಲಬೇಕು, ಹೌದು. ವೈಫಲ್ಯಗಳನ್ನು ಮುಗಿಸ್ಬಿಡ್ತೀನಿ ದಯವಿಟ್ಟು. ಸೊ ವೈಫಲ್ಯಗಳನ್ನು ಕಾಣ್ತಿದ್ದೀರಿ. ಕರ್ನಾಟಕದಲ್ಲಿ ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ನಂತರ ಆಂಧ್ರದಲ್ಲಿ ಒಂದಷ್ಟು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರಿ. ಎಲ್ಲ ಕಡೆ ಬಹುಶಃ ವೈಫಲ್ಯ, ಗೆದ್ದಿಲ್ಲ ನೀವು ಇಲ್ಲಿವರೆಗಲ್ವಾ? ಸೊ ಇಲ್ಲ, ಚಾನ್ಸೇ ಇಲ್ಲ. ಒಂದು ಪಕ್ಷ ಸಿದ್ಧಾಂತದ ಜೊತೆಗೆ ತಮ್ಮನ್ನ ತಾವು ತಳ್ಕಾಕೊಂಡಿದ್ರೆ ಅಥವಾ ಜೊತೆಗೆ ಇದ್ದಿದ್ರೆ ಬಹುಶಃ ಯಶಸ್ಸನ್ನ ಕಾಣ್ತಿದ್ರಿ ಅಂತ ಎಲ್ಲಾದ್ರೂ ನಿಮ್ಗೆ ಅದೊಂದು ಪಾಪ ಪ್ರಜ್ಞೆ, ಅಪ್ಪ ನಾನು ಇರ್ಬೋದಿತ್ತು ಕಳೆದ ಚುನಾವಣೆ ಅಂದ್ರೆ ಯೋಚನೆ ಆತ್ಮಾವಲೋಕನ ಮಾಡ್ಕೊಂಡಾಗ ಅಲ್ಲ ನಿಮಗೆ ಅವ್ರ ಪ್ರಶ್ನೆ ಅಂದ್ರೆ ಆತ್ಮಾವಲೋಕನ ಮಾಡ್ಕೊಂಡಾಗ ಚುನಾವಣೆಯಲ್ಲಿ ಬೇರೆ ಕೆಲಸ ಇಲ್ಲ ನಂಗೆ, ಎಲ್ಲಾ ಕಡೆ ಕಳ್ರ ಅವ್ರೆ, ಸುಮ್ಮನಿರ್ರಿ. ಸರಿ ಆಯ್ತು, ಅವ್ರು ಕಾಂಗ್ರೆಸ್ ಅಲ್ಲವ್ರೆ, ಅಲ್ಲಿರ ಕಳ್ದ ಇಲ್ಲವ್ರೆ. ಇವನ್ ಬಿಲ್ಡಿಂಗ್ ಅವ್ನ ಬಾರ್ ಐತೆ, ಅವ್ನ ಬಾರ್ನಲ್ಲಿ ಇವನ್ ಬಿಲ್ಡಿಂಗ್ ಐತೆ. ನಾವು ನಿಮ್ಮ ಜಗಳ ಆಡ್ಕೊಂಡು ಕುಂತಿದೀವಿ, ಕೂತ್ಕೊಳ್ಳಿ. ನೀವು ಉತ್ತರ ಕೊಡ್ತೀನಿ ಕೇಳಿ. ವೈಫಲ್ಯ ಅಂದ್ರೆ ಏನು? ಸೋಲು ಅನ್ನೋದೇನು? ಎಲೆಕ್ಷನ್ ಸೋಲಾದು ಮೇಡಮ್. ನನಗೆ ಆ ಸೋಲು ಗೆಲುವೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಾನು ಅದನ್ನು ಸೋಲು ಗೆಲುವು ಅಂತ ನೋಡೋದೇ ಇಲ್ಲ. ನನಗೆ ಆ ಥರ ಅಜೆಂಡಾಗಳಿಲ್ಲ ನನಗೆ. ಹಂಗಿದ್ರೆ ಯಾವ ಪಕ್ಷ ಬೇಕಾದ್ರೆ ಸೇರ್ಕೊಳ್ತಿದ್ದೆ, ನನಗಿಲ್ಲ. ನಾನೊಬ್ಬ ಪ್ರಜೆ, ಒಳ್ಳೇದು ಮಾಡಿ ಹೋಗ್ತೀನಿ. ಬೇಡ ಜನ ಬೇಡ ಅಂದ್ರೆ ಜನ ಒಪ್ಕೊಳ್ಳೇಬೇಕು. ನೀನು ಬೇಡಪ್ಪ, ನೀನು ಆ್ಯಕ್ಟರ್ ಆಗಿರು ಅಂತ ಇರ್ತೀವಿ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ಸೋತ್ರು ಕೂಡ ವಾಪಸ್ ನಾನು ಇಲ್ಲಿ ಬರ್ತೀನಿ, ಕೆಲಸ ಮಾಡ್ತೀನಿ ಅಂದ್ರೆ, ಸೋತ ನಂತರ ನೀವು ಬರ್ಲಿಲ್ಲ. ನಾನು ಬೆಂಗಳೂರು ಸೆಂಟ್ರಲ್ನ ಮತದಾರ ಸರ್, ನಾನು ಹೇಳ್ತಾ ಇದ್ದೀನಿ, ನೀವು ಬರ್ತೀನಿ ಬರಕ್ಕೆ ಆಗಲ್ಲ. ಇಲ್ಲಿ ಇಬ್ರು ಇದಾರಲ್ಲ ಕಾಂಗ್ರೆಸ್, ಬೇರೆ ವಿಚಾರ. ಬರ್ತೀನಿ, ಸೋತ್ರು ಕೂಡ ಬರ್ತೀನಿ ನೀವು ಚುನಾವಣೆಯಲ್ಲಿ ಹೇಳಿದ್ರಿ, ಬಟ್ ನೀವು ಬರ್ಲಿಲ್ಲ. ಬರಲಿಲ್ಲ. ನಾನು ಅಪ್ಪು ಎಕ್ಸ್ಪ್ರೆಸ್ ಮಾಡ್ಕೊಂಡು ಕುಂತ್ಕೊಂಡೆ. ಕನ್ನಡದ ರಂಗಭೂಮಿಯ ಯಂಗ್ಸ್ಟರ್ಸ್ಗೋಸ್ಕರ ಒಂದು ನಾಟಕ ರಂಗ ಶುರು ಮಾಡ್ಕೊಂಡು ಕುಂತ್ಕೊಂಡೆ. ಒಂದು 3-4 ಹಳ್ಳಿಗಳನ್ನ ದತ್ತು ತಗೊಂಡೆ. ಒಂದು 8 ಸಾವಿರ ನಾನು ಆ ಕೆಲಸ ಮಾಡಿದೆ. ನಾನು ಅದು ಕೆಲಸನೇ. ನಾನು ಆ ಕೆಲಸ ಮಾಡಿದೆ. ಇಲ್ಲಿ ಬರಕ್ಕೆ ಬಿಡಲ್ಲ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ನಾನು ಎಲ್ಲೇ ಸ್ಪೀಚ್ಗೆ ಹೋದ್ರೂ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಗೋಮೂತ್ರ ಹಾಕ್ತಾರೆ, ಬ್ಯಾನರ್ ಹರಿತಾರೆ. ನಿಮ್ಮನ್ನ ತಡೆದಿರುವವರು ಯಾರು? ಶಿವಮೊಗ್ಗ ಹೋದೆ ನಾನು. ಅವ್ರಿಗೇನು ಅರಿಯುತ್ತೋ ಗೊತ್ತು. ನನಗೆ ಏನು ಮಾತಾಡ್ತೀನಿ ಅನ್ನೋಕ್ಕೆ ಮುಂಚೆನೇ ಬ್ಯಾನರ್ ಹರಿದ್ಬಿಡೋದು, ಗೋಮೂತ್ರ ಕ್ಲೀನ್ ಮಾಡೋದು. ಏನು ಮಾಡೋಣ ಆ ದೇಶದಲ್ಲಿ? ಅಸಹನೆ ಅಲ್ವಾ? 19ರ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿದಾಗ ನಾನು ಸೋತ್ರು ಕೂಡ ಬಂದ್ರೆ ಇಲ್ಲಿ ಈ ತರ ಇದ್ದಾರೆ. ಅವ್ರು ಇರೋ ಸರ್ಕಾರ ಉಳಿಸಿ ಇವ್ರು ಬಂದ್ರು. ಬನ್ನಿ ಸರ್, ನಿಮ್ಗೆ ಗೊತ್ತ, ಗನ್ ಇಟ್ಕೊಂಡ್ರೆ ನೀವು ಇರ್ತೀರೇನ್ರಿ? ಒಬ್ಬ ಮನ್ಸ ಕೂತ್ಕೊಂಡು ಹೇಳ್ತಾರೆ ಬರ್ತೀರೇನ್ರಿ? ಕೊಲೆ ಮಾಡ್ತೀನಿ ಅಂತಾರೆ, ಬರ್ತೀರಾ ನೀವು? ಪ್ರಕಾಶ್ ರಾಜ್ ಅವರ ಪೊಲಿಟಿಕಲ್ ಆಂಬಿಷನ್ಸ್ ಇದೆಯಾ ನಿಮಗೆ? ಇಲ್ಲ, ಏನೂ ಇಲ್ಲ. ಮತ್ತೆ ಯಾಕೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರಿ? ಐ ವಾಂಟೆಡ್ ಟು ನೋ. ಒಂದೇ ನಿಮಿಷ ರೀ, ನಾನು ತಿಳ್ಕೊಬೇಕಾಗಿತ್ತು. ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ. ಅಂದ್ರೆ ಎಲೆಕ್ಷನ್ ಹೆಂಗ್ ನಡೆಯುತ್ತೆ, ಪಾಲಿಟಿಕ್ಸ್ ಹೆಂಗಿದೆ? ಮಾಮೂಲಿ ಇಲ್ಲ. ಜನರ ಹತ್ರ ಹೋಗಿ ಮಾತಾಡಿ ಬಹಳ ದೊಡ್ಡ ಅನುಭವ. ಜಾತಿ ಹೆಂಗ್ ಕೆಲಸ ಮಾಡುತ್ತೆ, ಯಾರ್ಯಾರನ್ನ ಯಾವಾಗ ಕೊಂಡ್ಕೋತಾರೆ, ಇವ್ರ ಬಾರೊಳಗೆ ಅವ್ರ ಬಿಲ್ಡಿಂಗ್ ಇದೆ, ಎಲ್ಲರೂ ಒಂದೇ ಇದಾರೆ, ಇದೆಲ್ಲ ತಿಳ್ಕೊಳಕ್ಕೆ ಸಾಧ್ಯ ಆಯ್ತು. ಮತ್ತೊಂದು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಯೋಚನೆ ಏನಾದ್ರು ಇಲ್ಲ?